ಸೊ ಅದು ಬಿಟ್ರೆ ಇನ್ನು ಉಳಿದಂಗೆ ಇನ್ನೇನಿತ್ತು, ನಿವೃತ್ತಿ ದಿಢೀರಂತ ನಿವೃತ್ತಿ ಆದ್ರು ಸುಮಾರು 400 ಜನ. ನಾಳೆ ತಿಂಗಳಿಂದ ಇಲ್ಲ 60 ವರ್ಷ ಯಾವುದೇ ಇಲ್ಲಿವರೆಗೂ ಕೂಡ ಒಂದು ವಯಸ್ಸಿನ ಮಿತಿನ ಹಾಕಿರ್ಲಿಲ್ಲ. ಕೆಲವು ರಾಜ್ಯಗಳಲ್ಲಿ 62 ವರ್ಷ ಇದೆ. ಆಯ್ತು, ಇಲ್ಲಿ 60 ವರ್ಷಕ್ಕೆ ನಿಬಂಧನೆ ಮಾಡಿದ್ರಿ, ಸಂತೋಷ. ಮುಗಿಯೋದಕ್ಕೆ ಅಟ್ಲೀಸ್ಟ್ ನಿಬಂಧನೆ ಮಾಡುವಾಗ 1 ವರ್ಷನೋ 6 ತಿಂಗಳು ಮುಂಚೆ ಹೇಳಿದ್ರೆ ಮೈಂಡ್ ಪ್ರಿಪೇರ್ ಆಗುತ್ತೆ. ನಾಳೆ ತಿಂಗಳಿಂದ ಕೆಲಸ ಇಲ್ಲ, ನಾಳೆಯಿಂದ ದುಡ್ಡಿಲ್ಲ ಅಂತಂದ್ರೆ ಯಾವ ಪರಿಸ್ಥಿತಿಗೆ ಆ ಹೆಣ್ಮಗಳು ಹೋಗ್ಬೋದು? ಸೊ ಇದು ಆ ದುಃಖಗಳನ್ನ, ನೋವುಗಳನ್ನ ನಾನು ಕೇಳಿಸ್ಕೊಂಡಿರೋದಕ್ಕೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸರ್. ಆಯ್ತು, ಕೆಲಸ ಹೋಯ್ತು, ಅವ್ರಿಗೆ ಕೊಡೋ ಒಂದು ಇಡೀ ಗಂಟಾದ್ರೂ ಕೊಟ್ರ ನೀವು? ಇವತ್ತಿನವರೆಗೂ ಇಲ್ಲ. ಬರೀ 20,000 ಕೊಡೋಕ್ಕೂ ಕೂಡ ಇವತ್ತಿನವರೆಗೂ ಆಗ್ಲಿಲ್ಲ. ಬಹಳ ನೋವಿನ ವಿಷಯ. ಇದನ್ನ ನಾವು ಬಹಳ ದಿನ ನಾವು ಚರ್ಚೆ ಮಾಡಿದೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ 3 ಲಕ್ಷ ತನಕ ಇಡೀ ಗಂಟು ಕೊಡ್ತಾರೆ, ಇದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿ ಎಷ್ಟು ಸಾರಿ ಹೇಳಿದ್ವಿ, ಎಷ್ಟು ವರ್ಷದಿಂದ ಹೇಳಿದ್ವಿ, ಆರ್ಡರ್ಗಳನ್ನ ತಂದು ಕೊಟ್ವಿ ನಾವು. ಇಲ್ಲಿವರೆಗೂ ಕೂಡ ಒಂದು ಪ್ರೋಸೆಸ್ ಆಗ್ಲಿಲ್ಲ. ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ನಗರ ಆಶಾಗಳು, ಅವ್ರಿಗೆ ಜನಸಂಖ್ಯೆ ಹೆಚ್ಚು, ಒತ್ತಡಗಳು ಹೆಚ್ಚು, ಅವ್ರಿಗೊಂಚೂರು ಹೆಚ್ಚಳ ಮಾಡಿವಿ ಅಂತ ನಾವು ಗೌರವಧನ ಅಂತ ಕೇಳ್ಕೊಂಡ್ವಿ. ಸೊ ಇಂಥ ಬಹುದಿನಗಳ ಬೇಡಿಕೆ ನೀವು ಬಂದು 2.5-3 ವರ್ಷ ಆಯ್ತು ಸರ್, ಇದಕ್ಕೆ ಕೇಳ್ತಾನೆ ಇದೀವಿ, ಇದಕ್ಕೂ ಮುಂಚೆನೂ ಕೇಳಿದೀವಿ. ಸೊ ನಾವು ಬರೀ ಕೇಳೋದು, ನೀವು ಹೇಳದನ್ನ ನಾವು ಕೇಳಿಸ್ಕೊಂಡು ಹೋಗಿ ಆಶಾಗಳಿಗೆ ತಿಳಿಸೋದು ಆಗ್ತಾ ಇದೆ. ನಿಮ್ಮ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ ಜೊತೆಗೆ ಮಾತುಕತೆ ಆದ್ಮೇಲೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಒಂದು ರೀತಿ ಏನು ಭರವಸೆ ಬಂತು. ಇಷ್ಟು ದಿನಗಳ ಆಗ್ಲಾರದ್ದು ನಿಮ್ ಕೈಲೇ ಆಗ್ತಾ ಇದೆ ಅನ್ನೋಂತ ನಿರೀಕ್ಷೆ ಇಟ್ಕೊಂಡು ಸಂತೋಷ ಪಟ್ವಿ, ಸಂತೋಷನ ಹಂಚ್ಕೊಂಡ್ವಿ ನಾವೆಲ್ಲ ಕೂಡ. ಬಹಳ ಬೇಸರದ ಸಂಗತಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಕಿಂಚಿತ್ತು ಕ್ರಮ ಜರುಗಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಸರ್. ಇದು ಅಟ್ಲೀಸ್ಟ್ ನಾವ್ ಎಷ್ಟು ಸಾರಿ ನಿಮ್ಮ ಹತ್ರ ಅಲೆದಾಡಿದೀವಿ. ಇದಕ್ಕೂ ಮುಂಚೆ ಒಂದು 20 ಮೀಟಿಂಗ್ ನಿಮ್ಗಳ ಜೊತೆಗೆ ಆಗಿದಾವೆ. ಯಾವುದಕ್ಕೆ ಸ್ಪಷ್ಟವಾಗಿ ಇದು ಆಗಿದೆ, ಹಿಂಗಿದೆ ರೂಲು, ಈ ತರದ್ದು ನಿಮಗೆ ಪರಿಹಾರ ಕೊಟ್ಟಿವಿ ಅನ್ನೋದಕ್ಕೆ ಒಂದಾದ್ರೂ ಇದ್ರೆ ದಯವಿಟ್ಟು ಹೇಳಿ ಸರ್. ಆ ಒಂದು ಟೀಮ್ ಬೇಸ್ಡ್ ಇನ್ಸೆಂಟಿವ್ 15,000 ಜನಕ್ಕೆ ಅದು ಅರ್ಧಂಬರ್ಧ ಬಂದಿರೋದು ಬಿಟ್ರೆ ಇನ್ನು ಉಳಿದಂತ 27,000 ಜನಕ್ಕೆ ಆ TBI ಹಣ ಇದೆ, ಅದೂ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಹೆಂಗಿದೆ ನೋಡಿ, ಒಂದಾದ್ರೂ ಕೂಡ ನೀಟಾಗಿ ನಡೀತಾ ಇದೆ ಅನ್ನೋದಕ್ಕೆ ತೋರಿಸಿ ಸರ್. ನೀವು ಒಂದು ವೇತನ ಸರಿಯಾಗಿ ಬರುತ್ತಾ, TBI ಹಣ ಬರುತ್ತಾ, ಆ TB ಫಾಲೋ ಅಪ್ ಮಾಡಿರುವಂತದ್ದು 3-4 ವರ್ಷದಿಂದ ನಾವು ವರ್ಷಗಟ್ಲೆ ಆ ಪೇಷಂಟ್ಗೆ ಮನೆಗೆ ಹೋಗಿ ಟ್ಯಾಬ್ಲೆಟ್ ನುಂಗಿಸಿದ್ರೆ ಕೊಡೋ 1,000 ರೂಪಾಯಿ 3 ವರ್ಷದಿಂದ ಇಲ್ಲ ಅಂದ್ರೆ ಯಾವ ನ್ಯಾಯ ಸರ್ ಇದು? 1-2 ಹೇಳ್ಬೇಕಂತಂದ್ರೆ ಹಲವಾರು ಸರ್ವೆಗಳನ್ನ ಮಾಡಿಸ್ಕೊಂತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಹೊಸದಾಗಿ ನಿಮ್ದೇ ಒಂದು ಯೋಜನೆ, ಆರೋಗ್ಯ ಮನೆ ಆರೋಗ್ಯ, ಅದು ಗೃಹ ಆರೋಗ್ಯ, ಅದನ್ನು ಕೂಡ ನೀವು ಹೇಳಿದ್ಮೇಲೆ ಹೇಳಿದ ತಕ್ಕಂಗೆ ಮಾಡ್ತಾ ಇದ್ದಾರೆ. ಅದಕ್ಕೇನು ನಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೆಲಸ ಮಾಡೋರು ಅಂತೀರಾ, ಇದಕ್ಕೇನೂ ದುಡ್ಡಿಲ್ಲ. ಆಮೇಲೆ 280 ರೂಪಾಯಿ ದುಡ್ಡು ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಈ ಮೊಬೈಲ್ ಯಾವುದೇ ಒಂದು ಸಿಮ್ ಇಲ್ಲ, ಕರೆನ್ಸಿ ಇಲ್ಲ, ಈ ತರ 1-2 ಸರ್. ಅಲ್ಲಿ ಸುತ್ತಮುತ್ತ ಇರ್ಲಾರ್ದ ಕೆಲಸಗಳನ್ನ, ಒತ್ತಡಗಳು ನಮಗೆ ಹೆಚ್ಚಿದೆ. ಇವೆಲ್ಲವೂ ನೋಡಿ ಒಂದು 10,000 ರೂಪಾಯಿ ಹೆಂಗೋ ಬರುತ್ತೆ ಅಂದ್ರೆ ಒಂದು ಖುಷಿಯಿಂದ ಮಾಡ್ತಾರೆ ಸರ್. ನೀವು ಒಂದು ಇರ್ತವೆ ಒಂದು ಕೆಲಸ ಎಕ್ಸ್ಟ್ರಾ ಮಾಡಿ ಅಂದ್ರೆ ಮಾಡಕ್ ರೆಡಿ ಇದೀವಿ ಅಂತ ನಾವು ಹೇಳಿದ್ವಿ. ಸೊ ಇಷ್ಟು ಬಾರಿ ನಿಮಗೆ ಕನ್ವಿನ್ಸ್ ಮಾಡಿದೀವಿ, ಹೇಳಿದೀವಿ. ಆಗ್ತಿರುವಂತ ಸಮಸ್ಯೆನ ನಾವು ವಿತ್ ಪ್ರೂಫ್ 6 ಜಿಲ್ಲೆಗೆ DD ಅವ್ರ ಜೊತೆಗೆ ಹೋಗಿ ಎಲ್ಲ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ವಿ, ಹೆಂಗಿದೆ ಸಮಸ್ಯೆ ಇದು ಆಶಾ ಸಾಕ್ತದೋ ಅಂತ ಹೇಳಿ. ಅದು ಕೂಡ ರಿಪೋರ್ಟ್ ಬಂದಿರೋದು ಸರಿಯಾಗಿ ಬರ್ತಾ ಇಲ್ಲ ಅಂತಾರೆ. ಇಷ್ಟೆಲ್ಲ ಆಗಿದೆ. ಎಷ್ಟು ರೀತಿನಲ್ಲಿ ಪರೀಕ್ಷೆಗಳಾಯ್ತು, ಇಲ್ಲಿವರೆಗೂ ಅದು ರೆಕ್ಟಿಫಿಕೇಶನ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಟಾಫ್ ಫೀಡ್ ಮಾಡೋರೇ ಇಲ್ಲ ಅಂತಂದ್ರೆ ಆ ಡಾಟಾ ಎಂಟ್ರಿ ಹೆಂಗಾಗುತ್ತೆ? ಸೊ ತಾತ್ಕಾಲಿಕವಾಗಿ ಒಂದು ಪರಿಹಾರ ಅಂದ್ರೆ ಒಂದು 10,000 ಆದ್ರೂ ಮಾಡಿ ಅನ್ನೋದು ನಮ್ಮ ಬೇಡಿಕೆ ಏನಾಗಿತ್ತು. ಈಗಲೂ ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಇವೆಲ್ಲದನ್ನು ಒಂದೊಂದು ಬಗೆಹರಿಸುವಂತ ಅವಶ್ಯಕತೆ ಇದೆ. ಸೊ ಕೂಡ್ಲೇನೆ 10,000 ಮಾಡೋದ್ರ ಮೂಲಕ ಇನ್ನು ಉಳಿದಂಗೆ ಎಲ್ಲ ಕ್ರಮಗಳನ್ನು ನೀವು ತಗೋಬಹುದು. ಸೊ ನಾನು ಮಾನ್ಯ ಸಚಿವರಲ್ಲಿ ಎಲ್ಲರ ಪರವಾಗಿ ಈ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಉತ್ತರ ಏನು ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಸರ್. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಎಲ್ಲರ ಪರವಾಗಿ ಮನವಿ ಮಾಡ್ಕೋತೀನಿ, ನೀವು ಮಾತು ಕೊಟ್ಟಂಗೆ ನಡೆಯುವಂತ ಸರ್ಕಾರ ಅಂತ ಏನು ಹೆಸರುವಾಸಿಯಾಗಿದ್ದೀರಾ, ನಮ್ಮ ವಿಷಯದಲ್ಲೂ ಅದನ್ನೇ ಮಾಡಿ ಅಂತ ನಾನು ಮತ್ತೊಮ್ಮೆ ಮನಪೂರ್ವಕವಾಗಿ ನಿಮ್ಮನ್ನ ನಾನು ಕೇಳ್ಕೊತಾ ಇದ್ದೀನಿ ಸರ್.